ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಧನುಷ್ ಅಂತ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಅರ್ನಿಂಗ್ ಹಾಗೂ ನಾಲೆಜ್ ಪರ್ಪಸ್. ಈ ವಿಡಿಯೋ ನೋಡ್ತಾರೆ ಎಲ್ಲ ವ್ಯೂವರ್ಸ್ ಹಾಗೂ ಕ್ರಿಪ್ಟೋ ಯೂಸರ್ಸ್ಗೆ ನನ್ನ ಚಾನಲ್ ಕಡೆಯಿಂದ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ಸ್ವಲ್ಪ ಲೆಂತಿ ಆಗಿರುತ್ತೆ, ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನಂದರೆ ಏನು ಅರ್ಥ ಆಗಲ್ಲ ಅಂತ ಹೇಳ್ತಾ. ಸೊ ವಾಟ್ ಈಸ್ ಕ್ರಿಪ್ಟೋ? ಕ್ರಿಪ್ಟೋ ಅಂದರೆ ನನಗೆ ಗೊತ್ತಿರೋ ಹಾಗೆ ಇದೊಂದು ಡಿಜಿಟಲ್ ಕಾಯಿನ್. ಅಂದರೆ ಇದನ್ನು ನಾವು ಫಿಸಿಕಲಿ ಮುಟ್ಟೋದಕ್ಕಾಗಲ್ಲ, ಅಷ್ಟೇ ಅಂದ ತಕ್ಷಣ ಎದ್ದೋಗ್ಬಿಡಿ ಬ್ರೋ. ಇನ್ನೂ ಒಂದಿದೆ ಅರ್ನಿಂಗ್ ಅಂತ ಹೇಳಿದೆ, ಅದರ ಬಗ್ಗೆ ಕೇಳಲ್ವಾ? ಫಸ್ಟ್ ಆಫ್ ಆಲ್ ಈ ಕ್ರಿಪ್ಟೋದಲ್ಲಿ ಹೇಗೆ ಅರ್ನಿಂಗ್ ಮಾಡೋದು ಗುರು? ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಇಲ್ಲಾಂದರೆ ಟೈಮ್ ಜಾಸ್ತಿ ಕೊಡಬೇಕಾ ಅನ್ನೋದಾದರೆ ಎಂಥದ್ದು ಇಲ್ಲ ಗುರು. ಆದರೆ ಗ್ಯಾಸ್ ಫೀಸ್ ಅಂತ ಒಂದು ಸ್ವಲ್ಪ ಕೊಡಬೇಕಾಗುತ್ತೆ, ಅದನ್ನು ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಕ್ಚುಲಿ ನಿಮ್ಮ ಅರ್ನಿಂಗ್ ಅನ್ನೋದು ಈ ಕ್ರಿಪ್ಟೋದಲ್ಲಿ ನೀವು ಎಷ್ಟು ಟೈಮ್ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ನೀವು ಕೇಳ್ಬೋದು, ಈಗ ಕ್ರಿಪ್ಟೋದವ್ರಿಗೆ ಏನು ಹುಚ್ಚಾಗೋರು ಫ್ರೀಯಾಗಿ ದುಡ್ಡು ಕೊಡೋದಕ್ಕೆ? ಇಲ್ಲ ಗುರು, ಅವ್ರು ಹುಚ್ಚರಲ್ಲ. ಈಗ ಮಿಸ್ ಮಾಡ್ಕೊತಾ ಇದ್ದಾರಲ್ಲ ಅವರು ಆ್ಯಕ್ಚುಲಿ ಹುಚ್ಚರು. ಆ್ಯಕ್ಚುಲಿ ಈಗ ಈ ಕ್ರಿಪ್ಟೋ ಏರ್ ಡ್ರಾಪ್ ಬಗ್ಗೆ ಬರೋದಾದರೆ ಇದರಲ್ಲಿ 4 ಥರ ಏರ್ ಡ್ರಾಪ್ಸ್ ಬರುತ್ತೆ. ಮೊದಲನೇದು ಟೆಲಿಗ್ರಾಮ್ ಏರ್ ಡ್ರಾಪ್, ಎರಡನೇದು ನಾಡ್ರನ್, ಮೂರನೇದು ಟೆಸ್ಟ್ ನೆಟ್ ಆ್ಯಂಡ್ 4ನೇದು ಮೇನ್ ನೆಟ್. ಈಗ ಇದರಲ್ಲಿ ನಾವು ಬರೀ 3 ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಬಿಕಾಸ್ ಮೇನ್ ನೆಟ್ ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಅಂದರೆ ಜಾಸ್ತಿ ಏನಿರೋಲ್ಲ, ಜಸ್ಟ್ ಒಂದು $10 to $20 ಅಂತೂ ಇದ್ದೇ ಇರುತ್ತೆ. ಈಗ ಟೆಲಿಗ್ರಾಮ್ ಬಾಟ್ ಕಡೆ ಬರೋದಾದರೆ ಇದರಲ್ಲಿ ತುಂಬ ಜನ ಸ್ಕ್ಯಾಮರ್ಸೇ ಇರ್ತಾರೆ, ಲೈಕ್ ಸ್ಕ್ಯಾಮ್ಸ್ಟರ್, ಮೀಮಿಫೈ ಈ ಥರದವರು. ಸೊ ಇದನ್ನು ನೀವು ಆ್ಯಕ್ಚುಲಿ ಈ ಬಾಟ್ನ ಮಾಡಬೇಕಾದ್ರೆ ಸ್ವಲ್ಪ ರಿಸರ್ಚ್ ಮಾಡಿ. ನಾಡ್ರನ್ ಹಾಗೂ ಟೆಸ್ಟ್ ನೆಟ್ ಬಗ್ಗೆ ಬರೋದಾದರೆ ಈ 2 ಪ್ರಾಜೆಕ್ಟ್ನಲ್ಲಿ ರಿಸ್ಕ್ ಕಮ್ಮಿ, ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಆ್ಯಕ್ಚುಲಿ ನಾವು ಬರೀ ಕಿವಿ ಬ್ರೌಸರಲ್ಲಿ ಮಾಡಬೇಕಾಗುತ್ತೆ, ಲೈಕ್ ಕ್ರೋಮ್ ಬ್ರೌಸರ್ ಥರನೇ ಇದು ಒಂದು ಆ್ಯಪು. ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಇದರಲ್ಲಿ ಮಾಡಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದರೆ ಇದರಲ್ಲಿ ಎಕ್ಸ್ಟೆನ್ಷನ್ ಹಾಕೊಬೇಕಾಗುತ್ತೆ. ಸೊ ಇದನ್ನು ಯಾರು ಜಾಸ್ತಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಬಿಕಾಸ್ ತುಂಬಾ ಪ್ರಾಫಿಟ್ನ ಕೊಡುತ್ತೆ ಇದು. ಸೊ ಈಗ ನಾಡ್ರನ್ ಬಗ್ಗೆ ಬರೋದಾದರೆ ಇದು ನೆಟ್ವರ್ಕ್ ಅಂದರೆ ಇಂಟರ್ನೆಟ್, ಬ್ಲೂಟೂತ್, ವೈಫೈನ ಕನೆಕ್ಷನ್ನ ಲೊಕೇಟ್ ಮಾಡಿ ನಿಮಗೆ ಪಾಯಿಂಟ್ಸ್ನ ಅರ್ನ್ ಮಾಡುತ್ತೆ. ಟೆಸ್ಟ್ ನೆಟ್ ಬಗ್ಗೆ ಬರೋದಾದರೆ ಇದರಲ್ಲಿ ನಾವು ಸಿಂಪಲ್ ಟಾಸ್ಕ್ನ ಮಾಡಿ, ಲೈಕ್ ಟ್ವಿಟರ್ನಲ್ಲಿ ಕನೆಕ್ಟ್ ಮಾಡೋದು, ಫಾಲೋ ಮಾಡೋದು, ರೀಪೋಸ್ಟ್ ಮಾಡೋದು, ಆ ಥರದ ಟಾಸ್ಕ್ಗಳಿರ್ತದೆ. ಅದನ್ನು ಕಂಪ್ಲೀಟ್ ಮಾಡಿ ಇದರಲ್ಲೂ ಸೇಮ್ ಪಾಯಿಂಟ್ಸ್ನ ಅರ್ನ್ ಮಾಡೋದು. ನೀವು ಈ ನಾಡ್ರನ್ ಹಾಗೂ ಟೆಸ್ಟ್ ನೆಟ್ನ ಪ್ರಾಜೆಕ್ಟ್ನ ಮಾಡಬೇಕು ಅಂದರೆ ಸ್ವಲ್ಪ ಆ್ಯಪ್ಗಳು ಬೇಕಾಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಯಾವುದ್ಯಾವುದು ಅಂದರೆ ಟ್ವಿಟರ್, ಹಾಗೆ ಡಿಸ್ಕಾರ್ಡ್, ಮತ್ತೊಂದು ಫ್ಯಾಂಟಮ್ ವಾಲೆಟ್, ಹಾಗೆ ಮೆಟಾಮಾಸ್ಕ್ ವಾಲೆಟ್ ಹಾಗೂ ಎಕ್ಸ್ಚೇಂಜಸ್ ಬೇಕಾಗುತ್ತೆ. ಸೊ ಬಿಟ್ಗೆಟ್ ಹಾಗೂ ಬಿನಾನ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡಿ KYCನ ಕಂಪ್ಲೀಟ್ ಮಾಡ್ಕೊಂಡು ರಿಜಿಸ್ಟರ್ ಆಗಿ. ಸೊ ಇದಾಗಿತ್ತು ಗೈಸ್ ವಿಡಿಯೋ. ಈಗ 2 ಪ್ರಾಜೆಕ್ಟ್ಸ್ನ ಕೊಟ್ಬಿಡ್ತೀನಿ, ಕ್ರಿಪ್ಟೋ ಪ್ರಾಜೆಕ್ಟ್ಸು ಕಿವಿ ಬ್ರೌಸರಲ್ಲಿ ಮಾಡೋದು. ಸೊ ಮೊದಲೇ ಪ್ರಾಜೆಕ್ಟ್ ಬಂದ್ಬಿಟ್ಟು ಓಪನ್ ಲೂಪ್ ಅಂತ ಹೇಳಿ, ಇದ್ರ ಫಂಡಿಂಗ್ ಬಂದ್ಬಿಟ್ಟು $15 million ಇದೆ. ಸೊ ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ನಾಡ್ರಂದು ಲಿಂಕ್ನ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ NOD1 ಅಂತ ಹಾಕಿರ್ತೀನಿ. ಅದನ್ನು ಕಾಪಿ ಮಾಡಿಕೊಂಡು ಕಿವಿ ಬ್ರೌಸರಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇಲ್ಲಿ ಓಪನ್ ಲೂಪ್ದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನೀವು ಇಲ್ಲಿ ಅಕೌಂಟ್ ಅಂತ ಕಾಣಿಸ್ತಿರೋ ಜಾಗದಲ್ಲಿ ಯೂಸರ್ ID ಕೊಡಬೇಕಾಗುತ್ತೆ. ಆ್ಯಕ್ಚುಲಿ ಯೂಸರ್ ID ಅಂದರೆ ಇವಾಗ ನಾರ್ಮಲ್ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಗೆ ಯೂಸರ್ ID ಕ್ರಿಯೇಟ್ ಮಾಡ್ತೀರೋ ಸೇಮ್ ಅದೇ ರೀತಿ. ಅದಾದಮೇಲೆ ಒಂದು Gmail ಅಕೌಂಟ್ ಕೊಡಬೇಕಾಗುತ್ತೆ. ಅದಾದಮೇಲೆ ಅದ್ರ ಕೆಳಗಡೆ ಪಾಸ್ವರ್ಡ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಅದೇ ಪಾಸ್ವರ್ಡ್ನ ತಿರ್ಗಾ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅಲ್ಲಿ ತಿರ್ಗಾ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ವೆರಿಫೈ ಯು ಆರ್ ಹ್ಯೂಮನ್ ಅಂತ ಕೇಳ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಅಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಅಲ್ಲಿ ನಾರ್ಮಲ್ ನೀವು Gmail ಅಕೌಂಟು ಏನು ಕೊಟ್ಟಿದ್ದೀರೋ ಕ್ರಿಯೇಟ್ ಅಕೌಂಟ್ ಮಾಡಬೇಕಾದ್ರೆ ಅದೇ Gmail ಪಾಸ್ವರ್ಡ್ನ ಕೊಟ್ಟು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಇದರಲ್ಲಿ ನೀವು ಕೆಳಗಡೆ 3rd ಆಪ್ಷನ್ ಇದೆಯಲ್ಲ, ಗಿಫ್ಟ್ ಬಾಕ್ಸ್ ಥರ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಈ ಥರ ಬರುತ್ತೆ. ಅಲ್ಲಿ ಕ್ರೋಮ್ ಇನ್ಸ್ಟಾಲ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇರೆ ಒಂದು ವೆಬ್ಸೈಟ್ಗೆ ಕರ್ಕೊಂಬರುತ್ತೆ. ಅಲ್ಲಿ ನೀವು ಆ್ಯಡ್ ಟು ಕ್ರೋಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಎಕ್ಸ್ಟೆನ್ಷನ್ ಹಾಕೊಳ್ಳೋದಕ್ಕೆ. ಅದಾದಮೇಲೆ ನೀವು ಓಕೆ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಇದೆಯಲ್ಲ, ಆ ಜಾಗದಲ್ಲಿ ರಿಮೂವ್ ಫ್ರಮ್ ಕ್ರೋಮ್ ಅಂತ ಬರುತ್ತೆ ಒಂದು 10 to 15 ಸೆಕೆಂಡ್ಸ್ ಒಳಗೆ. ಅದಾದಮೇಲೆ ನೀವು ಅದನ್ನೇನು ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ. ಅಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ. ಅಲ್ಲಿ ಓಪನ್ ಲೂಪ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಅದು ಒಂದು ಬೇರೆ ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ. ಅದರ ಮೇಲೆ ಕ್ಲಿಕ್ ಕಂಟಿನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಾರ್ಮಲ್ ಲಾಗಿನ್ ಯುವರ್ ಅಕೌಂಟ್ ಅಂತ ಕೇಳುತ್ತೆ. ನಾರ್ಮಲ್ Gmail ಅಕೌಂಟ್ ಏನು ಕ್ರಿಯೇಟ್ ಅಕೌಂಟ್ ಕೊಡಬೇಕಾದ್ರೆ ಕೊಟ್ಟಿರ್ತೀರೋ ಅದೇ Gmail ಅಕೌಂಟ್ ಹಾಗೂ ಪಾಸ್ವರ್ಡ್ನ ಕೊಟ್ಬಿಟ್ಟು ಲಾಗಿನ್ ಆಗಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕಂಪ್ಲೀಟ್ ಟಾಸ್ಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕೆಲವೊಂದು ಟಾಸ್ಕ್ಗಳಿವೆ ನೋಡಿ.
ಸೊ ಫಸ್ಟ್ನೇ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟ್ವಿಟರ್ ಅಕೌಂಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಲೈಕ್ನ ಮಾಡಿ ಅವ್ರ ಪೋಸ್ಟ್ನ ರೀಟ್ವೀಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ 200 ಪಾಯಿಂಟ್ಸ್ನ ಕೊಡ್ತಾರೆ. ಸೊ ಇದೇ ರೀತಿ ಇನ್ನೂ ಸುಮಾರು ಟಾಸ್ಕ್ಗಳಿವೆ. ಅದನ್ನು ಕಂಪ್ಲೀಟ್ ಮಾಡಿ ನೀವು ಒಂದು 1800 ಪಾಯಿಂಟ್ಸ್ವರೆಗೂ ನೀವು ಅರ್ನ್ನ ಮಾಡ್ಬೋದು. ಸೊ ಈ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಟೋಟಲು 1800 ಪಾಯಿಂಟ್ಸ್ನ ಕೊಡ್ತಾರೆ. ಅದಾದಮೇಲೆ ಈ ಪೇಜ್ಗೆ ಬಂದಾದಮೇಲೆ ಇಲ್ಲಿ ಕನೆಕ್ಟೆಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ ಯಾವಾಗಲೂ ಕನೆಕ್ಟೆಡ್ ಆಗಿರಲೇಬೇಕು. ಅದನ್ನು ಹೇಗೆ ಕನೆಕ್ಟ್ ಇಟ್ಕೊಳ್ಳೋದು ಅಂದರೆ ನಾರ್ಮಲ್ ಡೇಟಾನ ಯಾವಾಗಲೂ ಆನಲ್ಲೇ ಇಟ್ಕೊಂಡಿರಬೇಕು. ಸೊ ಒಂದೊಂದ್ಸಲಿ ಅದು ಆ್ಯಕ್ಚುಲಿ ಡಿಸ್ಕನೆಕ್ಟೆಡ್ ಅಂತ ಬರುತ್ತೆ. ಆಗ ನೀವು ಈ ಪೇಜ್ನ ರಿಫ್ರೆಶ್ ಮಾಡಬೇಕಾಗುತ್ತೆ. ಅದರಿಂದನೇ ಆ್ಯಕ್ಚುಲಿ ನಿಮಗೆ ಪಾಯಿಂಟ್ಸ್ನ ಜಾಸ್ತಿ ಅರ್ನ. ಸೊ ಈಗಳ ಪ್ರಾಜೆಕ್ಟ್ ಅಂತೂ ಸೈಕು ಗುರು. ಇದ್ರ ಹೆಸರು ಬಂದ್ಬಿಟ್ಟು ಒನ್ ಫುಟ್ಬಾಲ್ ಅಂತ ಹೇಳಿ. ಇದ್ರ ಫಂಡಿಂಗ್ ಬಂದ್ಬಿಟ್ಟೆ $307 million ಇದೆ ಗುರು. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇದು ಆಲ್ರೆಡಿ ಸೆಕೆಂಡ್ನೇ ಸೀಸನ್ ನಡೀತಾ ಇದೆ. ಫಸ್ಟ್ನೇ ಸೀಸನ್ ಮುಗ್ದೋಗಿದೆ. ಇದರ ಲಿಂಕ್ನ ನಾನು ಟೆಸ್ಟ್ನೆಟ್ 1 ಅಂತ ಮೆನ್ಷನ್ ಮಾಡಿರ್ತೀನಿ. ಅದನ್ನು ಕಾಪಿ ಮಾಡಿಕೊಂಡು ಕಿವಿ ಬ್ರೌಸರ್ಲಿ ಪೇಸ್ಟ್ ಮಾಡಿದ ತಕ್ಷಣ ನಿಮಗೆ ಆ್ಯಕ್ಚುಲಿ ಈ ಥರ ಒಂದು ಇಂಟರ್ಫೇಸ್ಗೆ ಕರ್ಕೊಂಬರುತ್ತೆ. ಅಲ್ಲಿ ಸೈನ್ ಇನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಸ್ವಲ್ಪ ವಾಲೆಟ್ಸ್ಗಳನ್ನ ತೋರಿಸುತ್ತೆ. ಅದರಲ್ಲಿ ನಾನು ಸಜೆಸ್ಟ್ ಮಾಡೋದು ಅಂದರೆ ಮೆಟಾಮಾಸ್ಕ್ನ ಫಸ್ಟಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಮೆಟಾಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೆಟಾಮಾಸ್ಕ್ ಎಕ್ಸ್ಟೆನ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಅದಾದಮೇಲೆ ಅಲ್ಲಿ ಪಾಸ್ವರ್ಡ್ ಎಲ್ಲ ಕೊಟ್ಟಾದಮೇಲೆ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಕನೆಕ್ಟ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಕನೆಕ್ಟ್ ಮಾಡಬೇಕು. ಅಂದರೆ ಒನ್ ಫುಟ್ಬಾಲ್ಗೂ ಮತ್ತು ವಾಲೆಟ್ಗೆ ಕನೆಕ್ಟ್ ಆಗುತ್ತೆ. ಅದಾದಮೇಲೆ ವಾಪಸ್ ರೀಡೈರೆಕ್ಟ್ ಆಗುತ್ತೆ ಒನ್ ಫುಟ್ಬಾಲ್ ಕ್ಲಬ್ಗೆ. ಅದಾದಮೇಲೆ ರೀಡೈರೆಕ್ಟ್ ಆಗಿದ ತಕ್ಷಣ ಸ್ವಲ್ಪ ಒಂದು ಸೆಕೆಂಡಲ್ಲೇ ಅಲ್ಲಿ ಸೈನ್ ಇನ್ ಟು ವೆರಿಫೈ ಅಂತ ಬರುತ್ತೆ. ಅದು ಬಂದಿದ ತಕ್ಷಣ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ತಿರ್ಗಾ ಮೆಟಾಮಾಸ್ಕ್ ಮೇಲೆ ಅಂದರೆ ಸ್ಕ್ರೋಲ್ ಮಾಡಿ ಮೆಟಾಮಾಸ್ಕ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಮೆಟಾಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದ್ರ ಮೇಲೆ ಇಂಟರ್ಫೇಸ್ಗೆ ಹೋಗಿದ ತಕ್ಷಣ ಅಲ್ಲಿ ಕನ್ಫರ್ಮ್ ಅಂತ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ವಾಪಸ್ಸು ಒನ್ ಫುಟ್ಬಾಲ್ ಕ್ಲಬ್ ಪೇಜ್ಗೆ ವಾಪಸ್ ಬರಬೇಕಾಗುತ್ತೆ. ಅಲ್ಲಿ ನಿಮಗೆ ಅಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಬಂದಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮಾಡಾದ್ಮೇಲೆ ನಿಮಗೆ ಒಂದು ನೆಕ್ಸ್ಟ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ 300 ಬಾಲ್ಸ್ನ ಕೊಡ್ತಾರೆ, ಟೋಕನ್ಸ್ನ ಕೊಡ್ತಾರೆ. ಅದಾದಮೇಲೆ ನೀವು ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಮೊದಲನೇ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಫಾಲೋ ಒನ್ ಫುಟ್ಬಾಲ್ ಕ್ಲಬ್ ಆನ್ ಎಕ್ಸ್ ಅಂತ ಕಾಣಿಸ್ತಾ ಇದೆ. ಅದನ್ನು ಅಂದರೆ ಟ್ವಿಟರ್ ಅಕೌಂಟ್ನಲ್ಲಿ ಒನ್ ಫುಟ್ಬಾಲ್ ಕ್ಲಬ್ನ ಫಾಲೋ ಮಾಡಿದ್ರೆ 300 ಬಾಲ್ಸ್ನ ಕೊಡ್ತಾರೆ ಅಂತ. ಅಲ್ಲಿ ಕೆಳಗಡೆ ಕನೆಕ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಟ್ವಿಟರ್ ಅಕೌಂಟ್ನಲ್ಲಿ ಈ ಥರ ಒಂದು ಇದು ಇಂಟರ್ಫೇಸ್ ಕಾಣಿಸುತ್ತೆ. ಅಲ್ಲಿ ಅಥರೈಸ್ ಆ್ಯಪ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಒನ್ ಫುಟ್ಬಾಲ್ಗೂ ಮತ್ತು ಟ್ವಿಟರ್ ಅಕೌಂಟ್ಗೂ ಒಂದು ಕನೆಕ್ಷನ್ ಥರ ಇದಾಗುತ್ತೆ. ಅದಾದಮೇಲೆ ನಾರ್ಮಲ್ ನಿಮಗೆ ರೀಡೈರೆಕ್ಟ್ ಆಗುತ್ತೆ ಒನ್ ಫುಟ್ಬಾಲ್ ಕ್ಲಬ್ಗೆ. ಅಲ್ಲಿ ನಿಮಗೆ ವೆರಿಫೈಯಿಂಗ್ ಕನೆಕ್ಷನ್ ಟು ಟ್ವಿಟರ್ ಅಂತ ಬರುತ್ತೆ ನೋಡಿ. ಅಲ್ಲಿ ಗ್ರೀನ್ ಮಾರ್ಕಲ್ಲಿ ಇದಾಗುತ್ತೆ, ಅಂದರೆ ಕನೆಕ್ಷನ್ ಡನ್ ಅಂತ ಬರುತ್ತೆ. ಅದಾದಮೇಲೆ ನಾರ್ಮಲ್ ನೀವು ಟ್ವಿಟರ್ ಅಕೌಂಟ್ಗೆ ರೀಡೈರೆಕ್ಟ್ ಆಗುತ್ತೆ. ಅದಾದಮೇಲೆ ನೀವು ಅಲ್ಲಿ ಒನ್ ಫುಟ್ಬಾಲ್ ಕ್ಲಬ್ನ ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಮಾಡಾದಮೇಲೆ ನಾರ್ಮಲ್ ವಾಪಸ್ಸು ಒನ್ ಫುಟ್ಬಾಲ್ ಕ್ಲಬ್ಗೆ ಬಂದಾದಮೇಲೆ ಅಲ್ಲಿ ವೆರಿಫೈ ಅಂತ ಬರುತ್ತೆ, ಅಂದರೆ ಕನೆಕ್ಟ್ ಅಂತ ಜಾಗದಲ್ಲಿ ವೆರಿಫೈ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 300 ಪಾಯಿಂಟ್ಸು ಸಿಗುತ್ತೆ. ಅಲ್ಲಿ ಸೆಕೆಂಡ್ ಅಂತ ಕಾಣಿಸ್ತಿದೆಯಲ್ಲ, ಅದನ್ನು ಮಾಡೋದಕ್ಕೆ ಹೋಗ್ಬಿಡಿ. ಬಿಕಾಸ್ ಅದು ಆ್ಯಪ್ ಬೇಕು ಅಂದರೆ $3 ಪೇ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಬಿಡಿ. ಈಗ ತರ್ಡ್ ಒಂದು ಕಾಣಿಸ್ತಿದೆ ನೋಡಿ, ಡೈಲಿ ಚೆಕ್ ಇನ್ ಅಂತ ಕಾಣಿಸ್ತಿದೆಯಲ್ಲ, ಅದರಲ್ಲಿ ವೆರಿಫೈ ಅಂತ ಕೊಡಬೇಕಾಗುತ್ತೆ. ಅಂದರೆ ಡೈಲಿ ಅದು ಚೆಕ್ ಇನ್ ಮಾಡಿದ್ರೆ 5 ಬಾಲ್ಸ್ನ ಫ್ರೀಯಾಗಿ ಕೊಡ್ತಾರೆ. ಅದಾದಮೇಲೆ ಕೆಳಗಡೆ ಕ್ವಿಝ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಅದರಲ್ಲಿ ಯಾವ್ಯಾವ ಆಪ್ಷನ್ ಅಂತ ಇಲ್ಲಿ ನಾನು ಇದು ಮಾಡಿರ್ತೀನಿ, ಅಂದರೆ ಪಿಕ್ಚರ್ಸ್ ತೋರಿಸ್ತಾ ಹೋಗ್ತಾ ಇರ್ತೀನಿ. ಅದನ್ನು ನೀವು ಎಲ್ಲ ಕ್ವಿಜ್ನು ಮುಗಿಸಾದ್ಮೇಲೆ ಅಲ್ಲಿ ಲೆಟ್ಸ್ ಗೋ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ಲೈಮ್ ರಿವಾರ್ಡ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ 300 ಬಾಲ್ಸ್ನ ಕೊಡ್ತಾರೆ. ಅದಾದಮೇಲೆ ನಾರ್ಮಲ್ ಡೈಲಿ ಚೆಕ್ ಇನ್ನ ಮಾಡಿ 5 ಬಾಲ್ಸ್ನ ನೀವು ಅರ್ನ್ ಮಾಡ್ಬೋದು. ಸೊ ಹೋಪ್ಫುಲಿ ಎಲ್ಲರಿಗೂ ಈ ವಿಡಿಯೋ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗದೇ ಇರೋರಿಗೆ ಏನು ಮಾಡೋದು ಅಂದರೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದಕ್ಕೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ರಿಪ್ಲೈ ಮಾಡ್ತೀನಿ. ಹಾಗೆ ನಾನು ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದಕ್ಕೆ ಹೋಗಿ ಜಾಯಿನ್ ಆಗಿ. ನಿಮಗೆ ವೀಕ್ಲಿ 1-2 ಸಲ ಇಲ್ಲ 3 ಸಲ ಸ್ಟ್ರೀಮ್ ಮಾಡ್ತೀವಿ. ಅದರಲ್ಲಿ ಎಲ್ಲರಿಗೂ ಏನೇನು ಡೌಟ್ಸ್ ಇದೋ ಅದನ್ನು ಲೈವಲ್ಲಿ ಒಟ್ಟಿಗೆ ಮಾತಾಡಿಕೊಂಡು ಡಿಸ್ಕಸ್ ಮಾಡ್ಬೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಪ್ರಾಜೆಕ್ಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ.